ಸಭಾಧ್ಯಕ್ಷರೇ, ಉತ್ತರವನ್ನು ಹೋಮ್ ಮಿನಿಸ್ಟರ್ ಸಾಹೇಬರು ಕೊಟ್ಟಿದ್ದಾರೆ. ಅಲ್ಲಿ 10,000 ಜನ ವಾಸ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಸಿಟಿಗೆ ಭಾಳ ಹತ್ತಿರದಲ್ಲಿದೆ, ಶಾಲಾ ಕಾಲೇಜ್ ಎಲ್ಲ ಇದೆ. ಈ ಜಾಮರ್ ಹಾಕ್ಬಿಟ್ಟು ಯಾರಿಗೂ ಮೊಬೈಲ್ ಫೋನ್ ಸಿಗ್ತಾಯಿಲ್ಲ, ಕೆಲಸಗಳು ಕಷ್ಟ ಆಗ್ತಿದೆ. ಲಿಫ್ಟಲ್ಲಿ ಯಾರನ್ನ ತಗ್ಲಾಕೊಂಡ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡೋಕ್ಕಾಗ್ತಿಲ್ಲ. ಆದರೆ ಒಳಗಡೆ ಇರೋರೆಲ್ಲ ಮಾತ್ರ ಹೊರಗಡೆ ಫೋನ್ ಮಾಡ್ತೀರಿ ಅಂತ ದಿನ ಪೇಪರು TV ನ್ಯೂಸಲ್ಲಿ ಬರ್ತಾ ಇದೆ. ಈ ಒಳಗಡೆ ಇರೋರಿಗೆ ಮೊಬೈಲ್ ಆನ್ ಆಗುತ್ತೆ, ಅಲ್ಲಿರೋ SP ಗೆ ಮೊಬೈಲ್ ಆನ್ ಆಗುತ್ತೆ. ನಮ್ಮ ಸುತ್ತ 10,000 ಜನಕ್ಕೆ ತೊಂದರೆ ಆಗಿದೆ ಅಂತ 3 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀನಿ. ಮುಂದೆ ಕಾರಣ ಕೊಡ್ತಾನೆ ಇದ್ದರೆ ದಯವಿಟ್ಟು ಗೃಹ ಸಚಿವರಿಗೆ ಎಲ್ಲ ವಿಷಯ ಗೊತ್ತಿದೆ. ದಿನನಿತ್ಯ ಒಂದು ಮೊಬೈಲ್ ಇಲ್ಲ ಅಂತ ಅವ್ರ ಕೆಲಸಗಳು ಏನೂ ನಡೆಯೋದಿಲ್ಲ. ಅಂಥ ಕಾಲದಲ್ಲಿ ತಾವು ದಯವಿಟ್ಟು ಒಳಗಡೆ ಮೊಬೈಲ್ ಹೋಗ್ದಿರಾ ತಡೀತೀರಾ, ನಮ್ಮ ಜಾಮರ್ ಹಾಕಿದ ತೊಂದರೆ ಯಾಕೆ ಜನಕ್ಕೆ ಕೊಡ್ತಿದ್ದೀರಾ ಅಂತ ನಾನು ಮನವಿ ಸರ್. ಮಾನ್ಯ ಅಧ್ಯಕ್ಷರೇ, ಒಂದು ಡೇಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೇಂದ್ರ ಕಾರಾಗೃಹ ಕಟ್ಟಿದಾಗ ಸುತ್ತ ಯಾವುದು ಮನೆಗಳಿರಲಿಲ್ಲ. ಊರಾಚೆ ಬೆಂಗಳೂರಾಚೆ ಇದೆ ಅಂಥೇಳಿ, ದೂರ ಇದೆ ಅಂಥೇಳಿ ಪರಪ್ಪನ ಅಗ್ರಹಾರ ಭಾಳ ದೂರ ಇದೆ ಅಂತ ಹೇಳೋರು. ಆದರೆ ಈಗ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತೇಳಿದರೆ, ಆ ಕಾರಾಗೃಹದ ಸುತ್ತ ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ಗಳು ಬಂದುಬಿಟ್ಟಿದ್ವಿ. ನಾನು ಹೋಗಿದ್ದೆ ಮೊನ್ನೆ, ಯಾವುದೋ ಒಂದು ಮದುವೆ ಇತ್ತು ಅಲ್ಲಿ ಪಕ್ಕದಲ್ಲಿ ಕಾರಾಗೃಹದ ಹೊರಗಡೆ. ಅಲ್ಲಿ ಹೋಗಿದ್ರೆ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಒಳಗಡೆ ನಾವು ಒಂದು 19 ಜಾಮರ್ ಹಾಕಿದ್ದೇವೆ. ಕಾರಾಗೃಹದಲ್ಲಿ 19 ಜಾಮರ್ ಹಾಕಿದ್ದೇವೆ. ತಾವು ಹೇಳಿದಾಗೆ ಕೆಲವು ಸಂದರ್ಭದಲ್ಲಿ ಅವುಗಳನ್ನ ಕೆಡಿಸ್ಬಿಡ್ತಾರೆ. ಕೆಡಿಸಿ ಅದನ್ನು ಒಳಗಡೆ ಫೋನ್ ಹೋಗುತ್ತೆ, ಹೆಂಗೋ ಹೋಗುತ್ತೆ ಒಳಗಡೆ ಫೋನು ಅಂತೇಳಿ ಆ ಫೋನ್ಗಳನ್ನು ಯೂಸ್ ಮಾಡ್ತಾರೆ. ಈಗ ಅದಕ್ಕೆ ಕಡಿವಾಣ ಹಾಕಿದ್ದೀವಿ. ಈಗೆಲ್ಲ ರೈಡ್ ಮಾಡಿ, ಪಿರಿಯಾಡಿಕಲ್ ರೈಡ್ ಮಾಡಿ ಆ ಫೋನ್ಗಳನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿ ಎಲ್ಲ ನಿಲ್ಲಿಸ್ತಾ ಇದ್ದೇವೆ. ಆದರೆ ಈ ಹೊರಗಿನ ಜನಕ್ಕೆ ಫೋನ್ ಸಿಗಬೇಕು ಅನ್ನೋದಾದರೆ ಈ ಜಾಮರ್ಗಳನ್ನ ನಾವು ಡಿಫಂಕ್ ಮಾಡಬೇಕಾಗ್ತದೆ. ಅದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಈ ಯಾರು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, 4 ಜನ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಏರ್ಟೆಲ್ಲು, BSNL, VI, ಆಮೇಲೆ ಜಿಯೋ. ಈ 4 ಜನರನ್ನು ಸಭೆ ಮಾಡಿ ಟೆಕ್ನಿಕಲಿ ನಾವು ಯಾವ ರೀತಿ ಇದನ್ನು ತಡಿಬೋದು ಅಂತೇಳಿ ಆ ಫ್ರೀಕ್ವೆನ್ಸಿ ರೇಂಜನ್ನು ಕಡಿಮೆ ಮಾಡಿ ಹೊರಗಡೆಯವ್ರಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ನಾವು 4 ಮೀಟಿಂಗ್ ಮಾಡಿದ್ದೇವೆ. ನಾನು ಮತ್ತೊಂದು ಮೀಟಿಂಗು 22ನೇ ತಾರೀಕು ಈ ತಿಂಗಳು ಸೆಷನ್ ಆದ ತಕ್ಷಣ ಕರೆದಿದ್ದೇನೆ. ಅದನ್ನು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸಬೇಕು ಅಂಥೇಳಿ ಅದನ್ನು ಅವರಿಂದನೇ ತೆಗೆದುಕೊಂಡು ಅದನ್ನು ಸ್ಟಾಪ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೊತೀವಿ. ಇದು ಇಲ್ಲೂ ಆಗಿದೆ, ತಮ್ಮ ಮಂಗಳೂರಲ್ಲೂ ಅದೇ ಆಗಿದೆ ಮಾನ್ಯ ಅಧ್ಯಕ್ಷರೇ. ಮಂಗಳೂರಲ್ಲಿ ಕೂಡ ಅದು ಇನ್ನೂ ಗೋಡೆಗೆ ಹತ್ತಿರನೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅದು ಕೂಡ ಈಗಾಗಲೇ ಸುಮಾರು 140 ಕೋಟಿಗೆ ಹೊಸದಾಗಿ ಒಂದು ಕಾರಾಗೃಹ ಕಟ್ಟಬೇಕು ಅಂತ ಊರಾಚೆ ಕಟ್ತಾ ಇದ್ದೇವೆ. ಅದು ಕೆಲಸ ನಡೀತಿದೆ. ಅಲ್ಲೂ ಅದೇ ಸಮಸ್ಯೆ ಆಗಿದೆ. ಅಲ್ಲಿಗೂ ನಾವು ಟೆಕ್ನಿಕಲ್ ಟೀಮನ್ನು ನಾವು ಕೊಟ್ಟಿದ್ದೇವೆ. ಅದು ಡೀಟೇಲ್ಸ್ ಬಂದ ಮೇಲೆ ಅದಕ್ಕೆ ಸೂಕ್ತವಾದ ಕ್ರಮ ತೊಗೊಳ್ತೀವಿ. ಸರ್, ತಾವು ಜೈಲು ಕಟ್ಟಬೇಕಾದ್ರೆ ಸುತ್ತ ಖಾಲಿ ಜಮೀನು ಇತ್ತು ಅಂತ. ಅದು ಖಾಲಿ ಜಮೀನು ಸರ್ಕಾರದಲ್ವಲ್ಲ ಸರ್, ಪ್ರೈವೇಟ್ ಅವ್ರದ್ದು. ಮುಂದಕ್ಕೆ ಮನೆಗಳು ಅಥವಾ ಏನೇನೋ ಬಂದೇ ಬರುತ್ತೆ ಅಂತ ತಮಗೆ ಗೊತ್ತಿತ್ತಲ್ಲ ಸರ್. ಶೀಘ್ರದಲ್ಲೇ ಪರಿಹಾರವನ್ನು ಬೇಗ ಕಟ್ಕೊಡಿ ಅಂತ ಕೇಳ್ಕೊಂತೀವಿ. ಅಲ್ಲ, ಈಗ ಬೇಗ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ. 22ಕ್ಕೆ ನಾನು ಸಭೆ ಕರೆದಿದ್ದೇನೆ. ಅದರಲ್ಲಿ ಒಂದು ಅಂತಿಮವಾಗಿ ತೀರ್ಮಾನ ತಗೊಂಡು ಟೆಕ್ನಿಕಲಿ ಯಾವ ರೀತಿ ನಿಲ್ಲಿಸ್ಬೋದು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ.